ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ತೆಲುಗು ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ಓ ಸುಕುಮಾರಿ ಸ್ಟೋರಿನ ನೋಡೋಣ. ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕಥೆಯ ಆರಂಭದಲ್ಲಿ ನಮಗೆ ಒಂದು ಸಣ್ಣ ವಿಲೇಜ್ ನ ತೋರಿಸ್ತಾರೆ. ಇಲ್ಲಿ ಕೆಲವು ರೌಡಿಗಳು ಬಂದು ಮಕ್ಕಳನ್ನ ಎತ್ಕೊಂಡು ಹೋಗ್ತಿರ್ತಾರೆ. ಆಗ ಇದು ಚಂದ್ರನ ವ್ಯಕ್ತಿ ನೋಡ್ಬಿಡ್ತಾನೆ. ಈತ ಹೋಗಿ ಅವರ ಜೊತೆ ಫೈಟ್ ಮಾಡ್ತಾನೆ. ಆದ್ರೆ ಅವರು ತುಂಬಾ ಜನ ಇರ್ತಾರೆ. ಅದಕ್ಕೆ ಅವರು ಚಂದ್ರನ್ಗೆ ತುಂಬಾ ಹೊಡಿತಿರ್ತಾರೆ. ಇನ್ನು ಅದೇ ಟೈಮಲ್ಲಿ ಚಂದ್ರನ್ ಮಗಳು ದಾಮಿನಿ ಹೊರಗೆ ಬರ್ತಾಳೆ. ತನ್ನ ತಂದೆಗೆ ಯಾರೋ ಹೊಡೆದಿದ್ದನ್ನ ನೋಡಿ ಆಕೆ ಜೋರಾಗಿ ಕೂಗ್ತಾಳೆ. ಇದನ್ನ ಕಿಡ್ನಾಪರ್ಸ್ ನೋಡ್ಬಿಡ್ತಾರೆ. ಆಗ ಕಿಡ್ನಾಪರ್ ತನ್ನ ಕಡೆಯವರಿಗೆ ಆ ಹುಡುಗಿನ ಕೂಡ ಎತ್ತಿ ಟ್ರಕ್ ಅಲ್ಲಿ ಹಾಕು ಅಂತ ಹೇಳ್ತಾನೆ. ಈಗ ಕಿಡ್ನಾಪರ್ಸ್ ಆ ಹುಡುಗಿನ ಮುಟ್ಟಕ್ಕೆ ಹೋಗ್ತಾರೆ. ಆದ್ರೆ ಅವರಿಗೆ ಅಚಾನಕ್ ಆಗಿ ಒಂದು ಶಾಕ್ ಹೊಡೆಯುತ್ತೆ. ಇನ್ನು ಯಾರೆಲ್ಲ ಆಕೆನ ಹಿಡಿಯೋಕೆ ಟ್ರೈ ಮಾಡ್ತಾರೋ ಅವರಿಗೆಲ್ಲ ಕರೆಂಟ್ ಶಾಕ್ ಹೊಡಿತಿರುತ್ತೆ. ಇದರಿಂದ ಅವರು ಭಯಪಟ್ಟು ಅಲ್ಲಿಂದ ಓಡೋಗ್ತಾರೆ. ಅಷ್ಟೊತ್ತಿಗೆ ಊರಿನ ಜನರಿಗೆ ಕೂಡ ಎಚ್ಚರಿಕೆ ಆಗಿರುತ್ತೆ. ಅವರು ಅಲ್ಲಿಗೆ ಓಡಿ ಬರ್ತಾರೆ. ಈಗ ನೆಕ್ಸ್ಟಿನಲ್ಲಿ ಚಂದ್ರನ್ ತನ್ನ ಮಗಳು ದಾಮಿನಿನ ಕರ್ಕೊಂಡು ಊರ್ ಬಿಟ್ಟು ಹೋಗ್ಬಿಡ್ತಾನೆ. ಈಗ ಇವರು ಟ್ರಾವೆಲ್ ಮಾಡ್ತಾ ಒಂದು ಊರಿಗೆ ಬರ್ತಾರೆ. ಆಕ್ಚುಲಿ ದಾಮಿನಿ ತಾಯಿ ಸಣ್ಣವಳಿದ್ದಾಗೆ ಸತ್ತೋಗಿರ್ತಾಳೆ. ಇವರು ಒಂದು ವಿಲೇಜ್ ಗೆ ಬಂದಾಗ ಅಲ್ಲಿನ ಜನರು ಅಲ್ಲಿನ ಸರ್ಪಂಚ್ ಮೇಲೆ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಏಕೆಂದ್ರೆ ಆ ಸರ್ಪಂಚ್ ಊರಲ್ಲಿ ಯಾವ ಕೆಲಸ ಮಾಡಿಸ್ತಿರಲ್ಲ. ಅದಕ್ಕೆ ಊರವರು ಅವನನ್ನ ಬೈತಿರ್ತಾರೆ. ನೀನು ಈ ಊರಲ್ಲಿ ಒಂದು ಸಣ್ಣ ಕೆಲಸನೂ ಮಾಡಿಲ್ಲ, ನಮ್ಮ ಊರಲ್ಲಿ ಹಾಸ್ಪಿಟಲ್ ಕೂಡ ಇಲ್ಲ, ಅದಕ್ಕೆ ನೀನು ಸರ್ಪಂಚ್ ಆಗೋಕೆ ಲಾಯಕ್ಕಿಲ್ಲ, ರಿಸೈನ್ ಕೊಟ್ಟು ಹೋಗ್ಬಿಡು ಅಂತ ಹೇಳ್ತಿರ್ತಾರೆ. ಇನ್ನು ಇವರು ಮಾತಾಡ್ತಿದ್ದಾಗ ಅಲ್ಲಿ ಒಬ್ಬ ಸಣ್ಣ ಹುಡುಗಿ ಇರ್ತಾಳೆ. ಆಕೆ ಆರೋಗ್ಯ ಅಚಾನಕ್ ಆಗಿ ಕೆಟ್ಟೋಗುತ್ತೆ. ಇದರಿಂದ ಎಲ್ಲರೂ ಭಯಪಡ್ತಿರ್ತಾರೆ. ಏಕೆಂದ್ರೆ ಈ ಊರಲ್ಲಿ ಒಂದು ಹಾಸ್ಪಿಟಲ್ ಕೂಡ ಇರಲ್ಲ. ಆಗ ಚಂದ್ರನ್ ಮುಂದೆ ಬಂದು ಆಕೆಗೆ ಟ್ರೀಟ್ಮೆಂಟ್ ಕೊಡ್ತಾನೆ. ಏಕೆಂದ್ರೆ ಈತ ಒಬ್ಬ ಆಯುರ್ವೇದಿಕ್ ಡಾಕ್ಟರ್ ಆಗಿರ್ತಾನೆ. ಇದನ್ನ ನೋಡಿ ಸರ್ಪಂಚ್ ತುಂಬಾ ಖುಷಿ ಆಗ್ತಾನೆ. ಆತ ಚಂದ್ರನ್ಗೆ ಅಷ್ಟಕ್ಕೂ ನೀನು ಯಾರು ಮತ್ತು ಎಲ್ಲಿಂದ ಬಂದೆ ಅಂತ ಕೇಳ್ತಾನೆ. ಆಗ ಚಂದ್ರನ್ ನಾನೊಬ್ಬ ಆಯುರ್ವೇದಿಕ್ ಡಾಕ್ಟರ್, ನಾನು ಕೆಲವು ಗಿಡಮೂಲಿಕೆಗಳನ್ನ ತಗೋಬೇಕಂತ ಗುಡ್ಡದ ಮೇಲೆ ಹೋಗಿದ್ದೆ, ಅಲ್ಲಿಂದ ಜಾರಿ ಬಿದ್ದು ನನಗೆ ಏಟಾಯಿತು. ಈಗ ಯಾವ್ದಾದ್ರು ಒಂದು ಊರಲ್ಲಿ ನನ್ನ ಒಂದು ಕ್ಲಿನಿಕ್ ನ ಓಪನ್ ಮಾಡಿ ನಾನು ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸರ್ಪಂಚ್ ಬೇರೆ ಊರಲ್ಲಿ ಯಾಕೆ, ನಮ್ಮ ಊರಲ್ಲೇ ಟ್ರೀಟ್ಮೆಂಟ್ ಕೊಡು, ಇಲ್ಲೇ ಒಂದು ಹಾಸ್ಪಿಟಲ್ ತೆಗಿ, ನಾವು ನಿನಗೆ ಇರೋಕೆ ಮನೆ ಕೂಡ ಕೊಡ್ತೀವಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಚಂದ್ರನ್ ಒಪ್ಕೋತಾನೆ. ಆಯ್ತು ಅಂತ ಆಗಿಂದ ಇವರು ಇಲ್ಲೇ ಇರ್ತಾರೆ. ಇನ್ನು ಈಗ ಸ್ವಲ್ಪ ದಿನ ಕಳೆಯುತ್ತೆ. ಚಂದ್ರನ್ ತನ್ನ ಮಗಳು ದಾಮಿನಿನ ಒಂದು ಸ್ಕೂಲಲ್ಲಿ ಜಾಯಿನ್ ಮಾಡ್ತಾನೆ. ಇನ್ನು ಸ್ಕೂಲಲ್ಲಿ ಕೆಲವು ಹುಡುಗರು ಮಲ್ಯ ಅನ್ನೋ ಹುಡುಗಿನ ಗೇಲಿ ಮಾಡ್ತಿರ್ತಾರೆ. ಆಕೆನ ಚಿಡಾಯಿಸ್ತಿರ್ತಾರೆ. ಇದನ್ನ ನೋಡಿ ದಾಮಿನಿಗೆ ಇಷ್ಟ ಆಗಲ್ಲ. ಏಕೆಂದ್ರೆ ಮಲ್ಲಿ ಮೂಕಿ ಆಗಿರ್ತಾಳೆ, ಆಕೆಗೆ ಮಾತಾಡೋಕೆ ಬರ್ತಿರಲ್ಲ. ಅದಕ್ಕೆ ದಾಮಿನಿ ಆ ಹುಡುಗರ ಹತ್ರ ಹೋಗಿ ಒಬ್ಬ ಹುಡುಗನಿಗೆ ಲೈಟ್ ಆಗಿ ಟಚ್ ಮಾಡ್ತಾಳೆ. ಇದರಿಂದ ಆ ಹುಡುಗನಿಗೆ ಶಾಕ್ ಹೊಡೆಯುತ್ತೆ. ಇನ್ನು ಈಗಿಂದ ಮಲ್ಲಿ ಮತ್ತು ದಾಮಿನಿ ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ. ಅವರು ಡೈಲಿ ಜೊತೆಗಿರೋಕೆ ಸ್ಟಾರ್ಟ್ ಮಾಡ್ತಾರೆ. ಏಕೆಂದ್ರೆ ಇಬ್ಬರಿಗೂ ಯಾವ ಫ್ರೆಂಡ್ಸ್ ಇರಲ್ಲ. ಈಗ ಬರ್ತಾ ಬರ್ತಾ ಊರಲ್ಲಿ ಎಲ್ಲರಿಗೆ ದಾಮಿನಿಯನ್ನ ಟಚ್ ಮಾಡಿದ್ರೆ ನಮಗೆ ಶಾಕ್ ಹೊಡೆಯುತ್ತೆ ಅಂತ ಗೊತ್ತಾಗುತ್ತೆ. ಚಂದ್ರನ್ ಆಕೆ ಮಗಳನ್ನ ನಾರ್ಮಲ್ ಮಾಡ್ಬೇಕಂತ ತುಂಬಾ ಡಾಕ್ಟರ್ ಹತ್ರ ತೋರಿಸಿರ್ತಾನೆ. ಆದ್ರೆ ಅವರಿಗೆ ಅವಕ್ಕೆ ಟ್ರೀಟ್ಮೆಂಟ್ ಬಗ್ಗೆನೇ ಗೊತ್ತಾಗ್ತಿರಲ್ಲ. ಡಾಕ್ಟರ್ ಚಂದ್ರನ್ಗೆ ನಿಮ್ಮ ಮಗಳಿಗೆ ಒಂದು ರೇರ್ ಕಂಡೀಷನ್ ಇದೆ, ಅದರಿಂದ ಆಕೆಗೆ ಹೀಗಾಗ್ತಿದೆ. ಆಕೆಗೆ ಹಾರ್ಟ್ ಬೀಟ್ ಜಾಸ್ತಿ ಆದ ತಕ್ಷಣ ಆಕೆ ಬಾಡಿಯಿಂದ ಕರೆಂಟ್ ಪಾಸ್ ಆಗುತ್ತೆ. ಈಗ ನಾವು ಟಚ್ ಮಾಡಿದ್ರೆ ನಮಗೆ ಶಾಕ್ ಹೊಡೆಯುತ್ತೆ ಅಂತ ಹೇಳ್ತಾನೆ. ಆಕ್ಚುಲಿ ಇದು ಮೊದಲ ಕೇಸ್ ಅಲ್ಲ. ಇದೇ ರೀತಿ 1996ರಲ್ಲಿ ಫ್ರಾನ್ಸ್ ಅಲ್ಲಿ ಒಬ್ಬ ಹುಡುಗಿಗೆ ಇದೇ ರೀತಿ ಕರೆಂಟ್ ಶಾಕ್ ಹೊಡೆದಿತ್ತು. ಆಕೆಗೆ ಅವರು ಎಲೆಕ್ಟ್ರಿಕ್ ಗರ್ಲ್ ಆಫ್ ಬೋರ್ನಿಯಾ ಅಂತ ಹೆಸರಿಟ್ಟಿದ್ರು. ಆಕೆ ಯಾರನ್ನ ಮುಟ್ಟಿದ್ರು ಅವರಿಗೆ ಕರೆಂಟ್ ಶಾಕ್ ಹೊಡೆದಿತ್ತು ಅಂತ ಹೇಳ್ತಾನೆ. ಆಕ್ಚುಲಿ ಎಲ್ಲಾ ಮನುಷ್ಯರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಎಲೆಕ್ಟ್ರಿಕ್ ವೇವ್ಸ್ ಇರುತ್ತೆ, ಆದ್ರೆ ದಾಮಿನಿ ವಿಷಯದಲ್ಲಿ ಅದು ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ತಾನೆ. ಇನ್ನು ಇಲ್ಲಿ ನಮಗೆ ಮಲ್ಲಿ ತಾಯಿನ ತೋರಿಸ್ತಾರೆ. ಈಕೆ ಮಲ್ಲಿಗೆ ನೀನು ದಾಮಿನಿಂದ ದೂರ ಇರು, ಇಲ್ಲಾಂದ್ರೆ ನಿನಗೂ ಕರೆಂಟ್ ಶಾಕ್ ಹೊಡಿಬಹುದು ಅಂತ ಹೇಳ್ತಿರ್ತಾಳೆ. ಆದ್ರೆ ಮಲ್ಲಿ ಮಾತ್ರ ದಾಮಿನಿನ ಬಿಟ್ಟು ಇರಲ್ಲ. ಇವರಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ. ಈಗ ಸಿನಿಲಿಂದ ಬೇರೆ ಊರಿಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ನಮಗೆ ಆ ಊರಿನ ಸರ್ಪಂಚ್ನ ತೋರಿಸ್ತಾರೆ. ಈತನಿಗೆ 3 ಜನ ಮಕ್ಕಳಿರ್ತಾರೆ. ಅದರಲ್ಲಿ ಇಬ್ಬರಿಗೆ ಮದುವೆ ಆಗಿರುತ್ತೆ. ಆದ್ರೆ ಇವರು ಯಾವಾಗ್ಲೂ ಜಗಳ ಆಡ್ತಿರ್ತಾರೆ. ಇನ್ನು 3ನೇ ಮಗನಿಗೆ ಮದುವೆ ಆಗಿರಲ್ಲ. ಹೀಗಿದ್ದಾಗ ಒಂದು ದಿನ ಸರ್ಪಂಚ್ ಸತ್ತೋಗ್ತಾನೆ. ಈಗ ಸಿನಿಲಿಂದ ಮೂವಿಯ ಮೇನ್ ಹೀರೋ ಯಾದಗಿರಿನ ತೋರಿಸ್ತಾರೆ. ಈತ ಅದೇ ಸರ್ಪಂಚ್ ನ ಮೊಮ್ಮಗ ಆಗಿರ್ತಾನೆ. ಈತನಿಗೆ ತನ್ನ ತಾತನಂತೆ ತಾನು ಕೂಡ ಒಬ್ಬ ಸರ್ಪಂಚ್ ಆಗ್ಬೇಕಂತ ತುಂಬಾ ಆಸೆ ಇರುತ್ತೆ. ಅದಕ್ಕೆ ಇವನು ಒಂದು ತನ್ನ ಸ್ವಂತ ಪಾರ್ಟಿನ ಕೂಡ ರೆಡಿ ಮಾಡಿರ್ತಾನೆ. ಆದ್ರೆ ಜನ ಇವನಿಗೆ ಸಪೋರ್ಟೇ ಮಾಡ್ತಿರಲ್ಲ. ಇನ್ನು ಆದಿ ಅಪೋಸಿಟ್ ಪಾರ್ಟಿಯಲ್ಲಿ ಒಬ್ಬ ಸರ್ಪಂಚ್ ಇರ್ತಾನೆ. ಈತನ ಪಾರ್ಟಿಯಲ್ಲಿ ಆದಿ ತಮ್ಮ ಕೂಡ ಇರ್ತಾನೆ. ಹೀಗಿದ್ದಾಗ ಒಂದು ದಿನ ಯಾದಿ ತಂದೆ ಮತ್ತು ಯಾದಿ ತಂದೆ ಅಣ್ಣನ ಹತ್ರ ವಕೀಲ್ ಬರ್ತಾನೆ. ಈತ ಸರ್ಪಂಚ್ ಬರೆದ ವಿಲ್ ನ ತಗೊಂಡು ಬರ್ತಿರ್ತಾನೆ. ಇವನ ಮಕ್ಕಳು ಯಾವಾಗ್ಲೂ ಜಗಳ ಮಾಡ್ತಿದ್ದನ್ನ ನೋಡಿ ಆತ ಇವರ ಹೆಸರಿಗೆ ಯಾವ ಆಸ್ತಿನೂ ಬರೆದಿರಲ್ಲ. ಆದ್ರೆ ಆತ ತನ್ನ ಮೊಮ್ಮಕ್ಕಳಿಗೆ ಒಂದು ಕಂಡೀಷನ್ ನ ಇಟ್ಟಿರ್ತಾನೆ. ನಿಮ್ಮಲ್ಲಿ ಯಾರು ಮೊದಲು ಒಬ್ಬ ವಾರಸುದಾರನನ್ನ ತರ್ತಿರೋ ಅವರಿಗೆ 80 ಎಕರೆ ಆಸ್ತಿಯನ್ನ ಕೊಡ್ತೀನಿ ಅಂತ ಬರ್ದಿರ್ತಾನೆ. ಇದನ್ನ ಕೇಳಿ ಯಾದಿ ಮತ್ತು ಅವನ ತಮ್ಮ ಇಬ್ಬರು ನಾನು ಮೊದಲು ವಾರಸುದಾರನ ತರ್ತೀನಿ ಅಂತ ಮಾತಾಡ್ಕೋತಾರೆ. ಇಲ್ಲಿ ನಮಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ 2 ಫ್ಯಾಮಿಲಿಗಳು ಒಂದೇ ಮನೆಯಲ್ಲಿರುತ್ತೆ, ಆದ್ರೆ ಇವರು ಒಟ್ಟಿಗೆ ಸರಿಯಾಗಿ ಮಾತಾಡ್ತಿರಲ್ಲ. ಆದ್ರೆ ಇನ್ನೊಂದು ಕಡೆ ಯಾದಿ ತಾಯಿ ಮತ್ತು ತನ್ನ ತಮ್ಮನ ತಾಯಿ ಇಬ್ಬರು ಚೆನ್ನಾಗಿ ಮಾತಾಡ್ತಿರ್ತಾರೆ. ಇನ್ನು ಮಾರನೇ ದಿನ ಯಾದಿ ತಮ್ಮ ಸಪ್ತಗಿರಿ ಒಬ್ಬ ರಾಜಸ್ಥಾನ ಹುಡುಗಿನ ಕರ್ಕೊಂಡು ಬರ್ತಾನೆ. ಇಲ್ಲಿ ಬಂದು ಸಪ್ತಗಿರಿ ತನ್ನ ತಾಯಿಗೆ ಅಮ್ಮ ಈಕೆನೆ ನಿನ್ನ ಸೊಸೆ, ಈಕೆ ಆಲ್ರೆಡಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸಪ್ತಗಿರಿ ತಾಯಿ ಅವನಿಗೆ ತುಂಬಾ ಬೈತಾಳೆ ಮತ್ತು ಯಾವ್ದೋ ಹುಡುಗಿನ ಕರ್ಕೊಂಡು ಬಂದು ಆಕೆ ಪ್ರೆಗ್ನೆಂಟ್ ಇದ್ದಾಳೆ ಅಂತ ಹೇಳ್ತಿದ್ಯಾ ಅಂತ ಕೇಳ್ತಾಳೆ. ಆದ್ರೆ ಇನ್ನೊಂದು ಕಡೆ ಸಪ್ತಗಿರಿ ತಂದೆ ಮಾತ್ರ ತುಂಬಾ ಖುಷಿ ಆಗ್ತಿರ್ತಾನೆ. ಈಗ ಆಸ್ತಿ ಎಲ್ಲ ನಮಗೆ ಸಿಗುತ್ತೆ ಅಂತ ಹೇಳ್ತಾನೆ. ಇನ್ನು ಅದೇ ಟೈಮಲ್ಲಿ ಯಾದಿಗೆ ಒಂದು ಶಾಕಿಂಗ್ ವಿಷಯ ಕಾದಿರುತ್ತೆ. ಅದೇನೆಂದ್ರೆ ಅವನ ಗರ್ಲ್ ಫ್ರೆಂಡ್ ನ ಯಾರೋ ನೋಡೋಕೆ ಬಂದಿರ್ತಾರೆ. ಇದನ್ನ ಕೇಳಿ ಯಾದಿ ಈಗ ತನ್ನ ಗರ್ಲ್ ಫ್ರೆಂಡ್ ಹತ್ರ ಹೋಗ್ತಾನೆ. ಈಕೆ ನೋಡೋಕೆ ತುಂಬಾ ಸುಂದರವಾಗಿರ್ತಾಳೆ. ಯಾದಿ ಆಕೆಗೆ ನನ್ನ ಜೊತೆ ಬಂದ್ಬಿಡು, ನಾವಿಬ್ರು ಓಡೋಗೋಣ ಅಂತ ಹೇಳ್ತಾನೆ. ಆದ್ರೆ ಆಕೆ ನಿನ್ನ ಹತ್ರ ದುಡ್ಡಿಲ್ಲ, ನಿನ್ನನ್ನ ಸಾಕಾಗಲ್ಲ ಅಂತ ಹೇಳಿ ಅವನನ್ನ ಬಿಟ್ಟು ಆ ಹುಡುಗನನ್ನ ಮದುವೆ ಆಗೋಕೆ ಒಪ್ಕೋತಾಳೆ.
ಈಗ ಸೀನಿಲಿಂದ ದಾಮಿನಿ ಕಡೆ ಶಿಫ್ಟ್ ಆಗುತ್ತೆ. ದಾಮಿನಿ ಈಗ ದೊಡ್ಡವಳಾಗಿರ್ತಾಳೆ. ಊರವರೆಲ್ಲ ಬಂದು ಡೈಲಿ ದಾಮಿನಿ ಮನೆ ಹತ್ರ ಕಂಪ್ಲೇಂಟ್ ಮಾಡ್ತಿರ್ತಾರೆ. ನಿನ್ನ ಮಗಳು ಡೈಲಿ ನಮಗೆ ಶಾಕ್ ಕೊಡ್ತಿರ್ತಾಳೆ, ನಮಗೆ ನಿಮ್ಮ ಮಗಳಿಂದ ಸಾಕಾಗಿದೆ, ಆಕೆನ ಬೇಗ ಮದುವೆ ಮಾಡಿ ಇಲ್ಲಿಂದ ಕಳಿಸ್ಬಿಡು ಅಂತ ಹೇಳ್ತಿರ್ತಾರೆ. ಆದ್ರೆ ದಾಮಿನಿಗೆ ಹುಡುಗನೇ ಸಿಗ್ತಿರಲ್ಲ. ಆಕೆ ಶಾಕ್ ಕೊಡ್ತಾಳೆ ಅಂತ ಗೊತ್ತಾದಾಗ ಆಕೆನ ಬಿಟ್ಟು ಹೋಗ್ತಿರ್ತಾರೆ. ಇನ್ನೊಂದು ಕಡೆ ನಮಗೆ ಯಾದಿನ ತೋರಿಸ್ತಾರೆ. ಈಗ ಯಾದಿ ತನ್ನ ಗರ್ಲ್ ಫ್ರೆಂಡ್ ಬಿಟ್ಟು ಹೋಗಿದ್ದಕ್ಕೆ ಬೇರೆ ಮದುವೆ ಆಗ್ಬೇಕಂತ ಡಿಸೈಡ್ ಮಾಡ್ತಾನೆ. ಅವನು ಈಗ ಹುಡುಗಿ ನೋಡೋ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡಿರ್ತಾನೆ. ಆದ್ರೆ ಯಾದಿಗೆ ಎಷ್ಟೇ ಹುಡುಗಿನ ನೋಡಿದ್ರು ಆಕೆ ಗರ್ಲ್ ಫ್ರೆಂಡ್ ನೆನಪಾಗ್ತಿರುತ್ತೆ. ಅವನು ಆಕೆನ ಮರೆಯೋಕೆ ಆಗ್ತಿರಲ್ಲ. ಅದಕ್ಕೆ ಅವನು ಎಲ್ಲರನ್ನ ರಿಜೆಕ್ಟ್ ಮಾಡ್ತಿರ್ತಾನೆ. ಹೀಗಿದ್ದಾಗ ಒಂದು ದಿನ ಯಾದಿ ದಾಮಿನಿ ಊರಿಗೆ ಬರ್ತಾನೆ. ಇಲ್ಲಿ ಬಂದು ನೋಡಿದಾಗ ಊರವರೆಲ್ಲ ದಾಮಿನಿ ಹಿಂದೆ ಬಿದ್ದಿರ್ತಾರೆ. ಇದನ್ನ ನೋಡಿ ಯಾದಿಗೆ ಏನು ಅರ್ಥವಾಗಲ್ಲ. ಇನ್ನು ಅವನು ಊರಲ್ಲಿ ನೋಡಿದಾಗ ಎಲ್ಲ ಕಡೆ ದಾಮಿನಿ ಪೋಸ್ಟರ್ ನ ಅಣಿಸಿರ್ತಾರೆ ಮತ್ತು ಅದರಲ್ಲಿ ಈಕೆಯಿಂದ ಹುಷಾರಾಗಿರಿ, ಈಕೆ ಕರೆಂಟ್ ಶಾಕ್ ಕೊಡ್ತಾಳೆ ಅಂತ ಬರೆದಿರ್ತಾರೆ. ಆದ್ರೆ ಯಾದಿ ಅದನ್ನ ಗಮನಿಸಲ್ಲ. ಅವನು ಕೇವಲ ಆಕೆ ಫೋಟೋನ ಮಾತ್ರ ನೋಡ್ತಾನೆ. ಅವನಿಗೆ ಆಕೆನ ನೋಡಿ ಒಂದ್ ಸೈಡ್ ಲವ್ ಆಗ್ಬಿಡುತ್ತೆ. ಅವನು ತನ್ನ ಫ್ರೆಂಡ್ಗೆ ನಾನು ಏನೇ ಆಗ್ಲಿ ಈಕೆನೆ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಇನ್ನು ಮಾರನೇ ದಿನ ಸರ್ಪಂಚ್ ಮತ್ತು ಚಂದ್ರಯ್ಯ ಒಂದು ಕಡೆ ಇದ್ದಾಗ ಪೂಜಾರಿ ಚಂದ್ರಯ್ಯಗೆ ಕಾಲ್ ಮಾಡ್ತಾನೆ. ಒಬ್ಬ ಹುಡುಗನಿಗೆ ನಿಮ್ಮ ಮಗಳು ತುಂಬಾ ಇಷ್ಟ ಆಗಿದ್ದಾಳೆ, ಅವನು ನಿಮ್ಮ ಮಗಳನ್ನ ಮದುವೆ ಆಗ್ಬೇಕಂತ ಇದ್ದಾನೆ, ಅದಕ್ಕೆ ನಾವು ಹುಡುಗಿನ ನೋಡೋಕೆ ನಾಳೆ ಬರ್ತಾ ಇದೀವಿ ಅಂತ ಹೇಳ್ತಾನೆ. ಇದನ್ನು ಕೇಳಿ ಚಂದ್ರಯ್ಯ ತುಂಬಾ ಖುಷಿ ಆಗ್ತಾನೆ. ಆಗ ಸರ್ಪಂಚ್ ಅವನಿಗೆ ಏನೇ ಆಗ್ಲಿ ನಾವು ಈ ಮದುವೆನ ಫಿಕ್ಸ್ ಮಾಡ್ಬೇಕು, ಹೇಗಾದ್ರೂ ಮಾಡಿ ಆ ಹುಡುಗನನ್ನ ನಿಮ್ಮ ಮಗಳಿಗೆ ಕೊಟ್ಟು ಮದುವೆ ಮಾಡ್ಬೇಕು, ಅದಕ್ಕೆ ಬೇಕಾದ ಸಹಾಯನ ನಾನು ಮತ್ತು ಊರವರೆಲ್ಲ ಸೇರಿ ಮಾಡ್ತೀವಿ ಅಂತ ಹೇಳ್ತಾನೆ. ಈಗ ಊರವರೆಲ್ಲ ಸೇರಿ ಒಂದು ಪ್ಲಾನ್ ಮಾಡ್ತಾರೆ. ಏನೇ ಆಗ್ಲಿ ಆ ಹುಡುಗನಿಗೆ ದಾಮಿನಿ ಕರೆಂಟ್ ಶಾಕ್ ಹೊಡಿತಾಳೆ ಅಂತ ಗೊತ್ತಾಗಬಾರ್ದು, ಅದಕ್ಕೆ ಊರಲ್ಲಿರೋ ಎಲ್ಲಾ ಪೋಸ್ಟರ್ ನ ತೆಗಿರಿ ಅಂತ ಹೇಳ್ತಾನೆ. ಇನ್ನು ಈಗ ಮಾರನೇ ದಿನ ಯಾದಿ ತನ್ನ ಫ್ಯಾಮಿಲಿ ಜೊತೆ ಹುಡುಗಿನ ನೋಡೋಕೆ ಬರ್ತಾನೆ. ಈಗ ಊರವರೆಲ್ಲ ಅವರ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಅವರು ಯಾದಿನ ಕರ್ಕೊಂಡು ದಾಮಿನಿ ಮನೆಗೆ ಬರ್ತಾರೆ. ಇಲ್ಲಿ ಬಂದಾಗ ಯಾದಿ ಆಕೆನ ನೋಡಿ ತುಂಬಾ ಖುಷಿ ಆಗ್ತಾನೆ. ಈಗಿನ ಮದುವೆ ಆದ್ರೆ ನನ್ನ ಜೀವನನೇ ಚೇಂಜ್ ಆಗ್ಬಹುದು ಅಂತ ಅನ್ಕೋತಾನೆ. ಇಲ್ಲಿ ದಾಮಿನಿ ಯಾದಿಗೆ ಎಲ್ಲಾ ನಿಜ ಹೇಳ್ಬೇಕಂತ ಅವನನ್ನ ಮಾತಾಡ್ಸೋಕೆ ಅಂತ ಕರ್ಕೊಂಡು ಹೋಗ್ತಾಳೆ. ಆದ್ರೆ ಆಕೆ ತನ್ನ ತಂದೆ ಬಗ್ಗೆ ಯೋಚನೆ ಮಾಡಿ ಸುಮ್ಮನಾಗ್ತಾಳೆ. ಏಕೆಂದ್ರೆ ಆಕೆ ತಂದೆ ಆಕೆ ಮದುವೆ ಮಾಡಿಸ್ಬೇಕಂತ ತುಂಬಾ ಕಷ್ಟ ಪಡ್ತಿರ್ತಾನೆ. ಇನ್ನೊಂದು ಕಡೆ ಯಾದಿ ಚಿಕ್ಕಪ್ಪ ಚಂದ್ರಗೆ 25 ಲಕ್ಷ ವರದಕ್ಷಿಣೆಯನ್ನ ಕೇಳ್ತಾನೆ. ಆದ್ರೆ ಇದು ಯಾದಿಗೆ ಗೊತ್ತಿರಲ್ಲ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ಯಾದಿಗೆ ಈ ವಿಷಯ ಗೊತ್ತಾಗುತ್ತೆ. ಇನ್ನು ನೋಡ್ತಿದ್ದಂಗೆ ಯಾದಿ ಮತ್ತು ದಾಮಿನಿ ಇಬ್ಬರು ಲವ್ ಅಲ್ಲಿ ಬೀಳ್ತಾರೆ. ಇವರು ಡೈಲಿ ಫೋನ್ ಅಲ್ಲಿ ಮಾತಾಡ್ತಿರ್ತಾರೆ. ಹೀಗಿದ್ದಾಗ ಒಂದು ದಿನ ದಾಮಿನಿ ತನ್ನ ಫ್ರೆಂಡ್ ಮಲ್ಲಿ ಹತ್ರ ಹೋಗ್ತಾಳೆ. ಈಕೆ ಪ್ರೆಗ್ನೆಂಟ್ ಆಗಿರ್ತಾಳೆ. ಮಲ್ಲಿ ದಾಮಿನಿಗೆ ಮದುವೆ ಆಗೋವರೆಗೂ ಯಾದಿಗೆ ನಿನ್ನ ನಿಜ ಗೊತ್ತಾಗೋದಂಗೆ ನೋಡ್ಕೊ ಅಂತ ಹೇಳ್ತಾಳೆ. ಈಗ ದಾಮಿನಿ ಯಾದಿಗೆ ಕಾಲ್ ಮಾಡಿ ನಮ್ಮ ಎಂಗೇಜ್ಮೆಂಟ್ ಟೈಮ್ ಅಲ್ಲಿ ನೀನು ನನ್ನ ಟಚ್ ಮಾಡದಂಗೆ ರಿಂಗ್ ನ ಹಾಕು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಯಾದಿ ಕೂಡ ಶಾಕ್ ಆಗ್ತಾನೆ. ಈಕೆ ಯಾಕೆ ಹೀಗೆ ಹೇಳ್ತಿದ್ದಾನೆ ಅಂತ ಅನ್ಕೋತಾನೆ. ಆದ್ರೆ ಅವನು ಅದಕ್ಕೆ ಒಪ್ಕೋತಾನೆ. ಈಗ ಇವರ ಎಂಗೇಜ್ಮೆಂಟ್ ಡೇ ಬರುತ್ತೆ. ಇಲ್ಲಿ ಯಾದಿ ಆಕೆನ ಟಚ್ ಮಾಡದಂಗೆ ಆಕೆಗೆ ರಿಂಗ್ ಆಗ್ತಾನೆ. ಆದ್ರೆ ಊರವರು ಮಾತ್ರ ತುಂಬಾ ಟೆನ್ಷನ್ ತಗೋತಿರ್ತಾರೆ. ಇಲ್ಲಿ ಯಾದಿ ದಾಮಿನಿನ ಟಚ್ ಮಾಡಿದ್ರೆ ಆತನಿಗೆ ಯಾಮಿನಿ ನಿಜ ಗೊತ್ತಾಗುತ್ತೆ ಅಂತ ಅನ್ಕೋತಾರೆ. ಇನ್ನು ಇದೇ ಟೈಮಲ್ಲಿ ಇಲ್ಲಿ ಒಬ್ಬ ಫೋಟೋಗ್ರಾಫರ್ ಇರ್ತಾನೆ. ಈತ ಒಬ್ಬ ತಮಿಳಿಯನ್ ಆಗಿರ್ತಾನೆ. ಈತನಿಗೆ ಫೋಟೋಶೂಟ್ ಡೀಲ್ ನ ಕೊಟ್ಟಿರ್ತಾರೆ. ಈಗ ಈತ ಇವರ ಫೋಟೋಶೂಟ್ ನ ಮಾಡ್ತಿರ್ತಾನೆ. ಆದ್ರೆ ದಾಮಿನಿ ಮತ್ತು ಯಾದಿ ಮಾತ್ರ ಒಟ್ಟಿಗೆ ಬರ್ತಿರಲ್ಲ. ಇವರು ಒಬ್ಬರನ್ನೊಬ್ಬರು ಟಚ್ ಮಾಡ್ತಿರಲ್ಲ. ಇದರಿಂದ ಫೋಟೋಗ್ರಾಫರ್ ಇವರೊಬ್ಬರನ್ನ ಹತ್ರ ತರೋಕೆ ತುಂಬಾ ಕಷ್ಟ ಪಡ್ತಿರ್ತಾನೆ. ಆದ್ರೆ ಪ್ರತಿ ಸಲ ಊರವರು ಅಡ್ಡ ಬರ್ತಿರ್ತಾರೆ. ಇನ್ನು ಇದೇ ಪ್ರೊಸೆಸ್ ನಲ್ಲಿ ಒಂದು ಸಲ ದಾಮಿನಿ ಯಾದಿನ ಲೈಟ್ ಆಗಿ ಟಚ್ ಮಾಡ್ತಾಳೆ. ಆಗ ಅವನಿಗೆ ಶಾಕ್ ಹೊಡೆಯುತ್ತೆ. ಈ ವಿಷಯನ ಹೋಗಿ ಅವನು ತನ್ನ ಚಿಕ್ಕಪ್ಪಗೆ ಹೇಳ್ತಾನೆ. ಇದನ್ನ ಕೇಳಿ ಯಾದಿ ಚಿಕ್ಕಪ್ಪ ಟೆನ್ಷನ್ ತಗೋಬೇಡ, ನೀನು ಮಗದಿರ ಮೂವಿ ನೋಡಿದ್ಯಲ್ಲ, ಅದರಲ್ಲೂ ಕೂಡ ಹೀರೋಯಿನ್ ಮುಟ್ಟಿದ್ರೆ ಹೀರೋಗೆ ಶಾಕ್ ಹೊಡೆಯುತ್ತೆ, ನಿಮ್ಮದು ಕೂಡ ಜನ್ಮ ಜನ್ಮಾಂತರಗಳ ಬಂದ ಅಂತ ಹೇಳ್ತಾನೆ. ಇದನ್ನ ಕೇಳಿ ಯಾದಿ ತುಂಬಾ ಖುಷಿ ಆಗ್ತಾನೆ. ಹಾಗಿದ್ರೆ ದಾಮಿನಿ ನನಗಾಗಿ ಹುಟ್ಟಿದ್ದಾಳೆ ಅಂತ ಅನ್ಕೋತಾನೆ. ಇನ್ನು ಮಾರನೇ ದಿನ ಯಾದಿ ದಾಮಿನಿನ ಮೀಟ್ ಆಗೋಕೆ ಆಕೆ ಮನೆಗೆ ಹೋಗ್ತಾನೆ. ಆ ಟೈಮಲ್ಲಿ ಅಲ್ಲಿ ಚಂದ್ರ ಇರಲ್ಲ. ಇದನ್ನ ನೋಡಿ ಯಾದಿ ದಾಮಿನಿಗೆ ನಮ್ದು ಈಗ ಎಂಗೇಜ್ಮೆಂಟ್ ಆಗಿದೆ, ನಾನು ಸ್ವಲ್ಪ ನಿನ್ನ ಲೈಟ್ ಆಗಿ ಟಚ್ ಮಾಡಬಹುದಾ ಅಂತ ಕೇಳ್ತಾನೆ. ಆದ್ರೆ ದಾಮಿನಿ ಆಕೆಗೆ ಬೇಡ ಅಂತ ಹೇಳ್ತಿರ್ತಾಳೆ. ಅದೇ ಟೈಮಲ್ಲಿ ಚಂದ್ರ ಅಲ್ಲಿ ಬರ್ತಾನೆ. ಇಲ್ಲಿ ಚಂದ್ರ ಯಾದಿ ಜೊತೆ ಮಾತಾಡ್ತಾನೆ. ಅವನು ಯಾದಿಗೆ ದಾಮಿನಿ ಎಲ್ಲ ನಿಜಾನ ಹೇಳ್ತಿರ್ತಾನೆ. ಆದ್ರೆ ಯಾದಿ ಅವನ ಕಡೆ ಗಮನನೇ ಕೊಡ್ತಿರಲ್ಲ. ಅವನು ದಾಮಿನಿ ಕಡೆನೇ ನೋಡ್ತಿರ್ತಾನೆ. ಇನ್ನು ಇವರ ಮಾತು ಮುಗಿದ ಮೇಲೆ ಯಾದಿ ಚಂದ್ರಗೆ ಮಾವ ನಿಮ್ಮ ಮಾತನ್ನ ನಾನು ಕೇಳಿಲ್ಲ, ದಯವಿಟ್ಟು ಕ್ಷಮಿಸಿ, ನೆಕ್ಸ್ಟ್ ಟೈಮ್ ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾನೆ. ಇನ್ನು ನೋಡ್ತಿದ್ದಂಗೆ ಇವರ ಮದುವೆ ದಿನ ಕೂಡ ಬರುತ್ತೆ. ಇಲ್ಲಿ ಯಾದಿ ದಾಮಿನಿಗೆ ತಾಳಿ ಕಟ್ಟೋಕೆ ಹೋಗ್ತಾನೆ. ಆಗ ಪಕ್ಕದಲ್ಲಿದ್ದ ಎಲ್ಲರೂ ಗ್ಲೌಸ್ ನ ಹಾಕೊಂಡಿರ್ತಾರೆ. ಯಾದಿ ದಾಮಿನಿಗೆ ತಾಳಿ ಕಟ್ತಾನೆ. ಅದೇ ಟೈಮಲ್ಲಿ ಅವನಿಗೆ ಲೈಟ್ ಆಗಿ ಶಾಕ್ ಹೊಡೆಯುತ್ತೆ. ಆಗ ಮಲ್ಲಿ ತಾಯಿ ಕವರ್ ಮಾಡೋಕೆ ಎಲೆಕ್ಟ್ರಿಷಿಯನ್ ಗೆ ಬೈತಾಳೆ. ಎಲ್ಲ ಕಡೆ ವೈರ್ನ ಹಾಗೆ ಬಿಟ್ಟಿದ್ಯಾ, ನೋಡು ಹುಡುಗನಿಗೆ ಕರೆಂಟ್ ಶಾಕ್ ಹೊಡಿತು ಅಂತ ಹೇಳ್ತಾಳೆ. ಇನ್ನು ಈಗ ಇವರು ಕೈ ಹಿಡಿದು ಅಗ್ನಿಕುಂಡದ ಸುತ್ತ ಸುತ್ತಾಡೋ ಪ್ರೊಸೀಜರ್ ಬರುತ್ತೆ. ಆದ್ರೆ ಇಲ್ಲಿ ಯಾದಿಗೆ ಕರೆಂಟ್ ಶಾಕ್ ಹೊಡೆಯಲ್ಲ. ಇದನ್ನ ನೋಡಿ ಊರವರೆಲ್ಲ ಶಾಕ್ ಆಗ್ತಾರೆ. ಈಗ ಮದುವೆ ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಆಗುತ್ತೆ. ಮದುವೆ ಆದ್ಮೇಲೆ ಚಂದ್ರ ಯಾದಿ ಹತ್ರ ಬರ್ತಾನೆ ಮತ್ತು ಆತನಿಗೆ ತನ್ನ ಮಗಳ ಬಗ್ಗೆ ಹೇಳೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅದೇ ಟೈಮಲ್ಲಿ ಯಾದಿಗೆ ಜೋರಾಗಿ ಸುಸು ಬರುತ್ತೆ. ಅದಕ್ಕೆ ಅವನು ಸೈಡಿಗೆ ಹೋಗ್ಬಿಡ್ತಾನೆ. ಇನ್ನೊಂದು ಕಡೆ ನಮಗೆ ಅದೇ ತಮಿಳ್ ಫೋಟೋಗ್ರಾಫರ್ ನ ತೋರಿಸ್ತಾರೆ. ಈತ ಒಂದು ಕಡೆ ಇದ್ದಾಗ ಅವನಿಗೆ ದಾಮಿನಿ ಪೋಸ್ಟರ್ ಸಿಗುತ್ತೆ. ಆದ್ರೆ ಅವನಿಗೆ ಅದನ್ನ ನೋಡಿ ಏನು ಅರ್ಥವಾಗಲ್ಲ, ಯಾಕಂದ್ರೆ ಅವನಿಗೆ ತೆಲುಗು ಬರ್ತಿರಲ್ಲ. ಆಗ ಅವನು ಗೂಗಲ್ ಟ್ರಾನ್ಸ್ಲೇಟ್ ತೆಗೆದು ಅದರಲ್ಲಿ ಏನ್ ಬರ್ದಿದೆ ಅಂತ ನೋಡ್ತಾನೆ. ಅದನ್ನ ನೋಡಿ ಅವನು ಕೂಡ ಶಾಕ್ ಆಗ್ತಾನೆ. ಅವನು ಈಗ ಆ ಪೋಸ್ಟರ್ ನ ತಗೊಂಡು ಹೋಗಿ ಯಾದಿ ಫ್ರೆಂಡ್ ಗೆ ಕೊಡ್ತಾನೆ ಮತ್ತು ಇದನ್ನ ಯಾದಿಗೆ ಕೊಡು ಅಂತ ಹೇಳ್ತಾನೆ.
ಈಗ ಯಾದಿ ಫ್ರೆಂಡ್ ಹೋಗಿ ಯಾದಿಗೆ ಆ ಪೋಸ್ಟರ್ ನ ಕೊಡ್ತಾನೆ. ಆದ್ರೆ ಯಾದಿ ಅದನ್ನ ನೋಡದೆ ಸೈಡಿಗೆ ಇಡ್ತಾನೆ. ಯಾಕಂದ್ರೆ ಇವತ್ತು ಅವನ ಫಸ್ಟ್ ನೈಟ್ ಇರುತ್ತೆ, ಅದಕ್ಕೆ ಅವನು ಅದನ್ನ ಆಮೇಲೆ ನೋಡಿದ್ರೆ ಆಯ್ತು ಅಂತ ತನ್ನ ರೂಮ್ ಒಳಗೆ ಹೋಗ್ತಾನೆ. ಈಗ ಯಾದಿ ರೂಮ್ ಒಳಗೆ ಬಂದಾಗ ದಾಮಿನಿ ಹತ್ರ ಹೋಗ್ತಾನೆ. ಆದ್ರೆ ದಾಮಿನಿ ಅವನಿಂದ ದೂರ ಹೋಗ್ತಿರ್ತಾಳೆ. ಆದ್ರೂ ಆದಿ ಕೇಳದೆ ಆಕೆನ ಹೋಗಿ ಟಚ್ ಮಾಡ್ತಾನೆ. ಆಗ ಅಚಾನಕ್ಕಾಗಿ ಅವನಿಗೆ ಕರೆಂಟ್ ಶಾಕ್ ಹೊಡೆಯುತ್ತೆ. ಅವನು ಹೋಗಿ ದೂರ ಬೀಳ್ತಾನೆ. ಇದನ್ನು ನೋಡಿ ಆದಿಗೆ ಏನು ಅರ್ಥವಾಗಲ್ಲ. ಆಗ ದಾಮಿನಿ ಅವನಿಗೆ ತಿಳಿಸಿ ಹೇಳೋಕೆ ಮತ್ತೊಂದ್ಸಲ ಟಚ್ ಮಾಡ್ತಾಳೆ. ಆಗ ಅವನು ಹೋಗಿ ಮಂಚದ ಮೇಲೆ ಬೀಳುತ್ತಾನೆ. ಇದರಿಂದ ಮಂಚ ಮುರಿದೋಗುತ್ತೆ. ಇನ್ನು ಮಾರನೇ ದಿನ ಬೆಳಗ್ಗೆ ಎಲ್ಲರೂ ಆದಿನ ಗೇಲಿ ಮಾಡ್ತಿರ್ತಾರೆ. ಯಾಕಂದ್ರೆ ಅವನು ನಿನ್ನೆ ರಾತ್ರಿ ಮಂಚ ಮುರಿದಿರ್ತಾನೆ. ಆದ್ರೆ ಆದಿಗೆ ಯಾರಿಗೂ ರಿಯಾಲಿಟಿ ಹೇಳೋಕೆ ಆಗ್ತಿರಲ್ಲ. ಅವನು ದಾಮಿನಿಯಿಂದ ಭಯ ಪಡ್ತಿರ್ತಾನೆ. ಅವನು ಹೋಗಿ ತನ್ನ ಚಿಕ್ಕಪ್ಪನಿಗೆ ಇದೇ ವಿಷಯ ಹೇಳ್ತಾನೆ. ಆಗ ಅವನ ಚಿಕ್ಕಪ್ಪ, ದಾಮಿನಿ ತಂದೆ ಮೊದಲು ನಿನಗೆ ಇದೆಲ್ಲ ಹೇಳೋಕೆ ಟ್ರೈ ಮಾಡ್ತಿದ್ರು, ಆದ್ರೆ ನೀನು ಅವರ ಮಾತನ್ನ ಕೇಳಿಲ್ಲ ಅಂತ ಹೇಳ್ತಾನೆ. ಈ ಕಡೆ ದಾಮಿನಿಗೆ ತನ್ನ ಮಾವ ಮತ್ತು ಅವನ ತಮ್ಮ ಇಬ್ಬರು ಒಬ್ಬರಿಗೊಬ್ಬರು ಮಾತಾಡಲ್ಲ ಅಂತ ಗೊತ್ತಾಗುತ್ತೆ. ಈಕೆ ಹೋಗಿ ಅವರ ಹೆಂಡತಿಗೆ ಇದ್ಯಾಕೆ ಅಂತ ಕೇಳ್ತಾಳೆ. ಆದ್ರೆ ಅವರು ಆಕೆಗೆ ಏನು ಹೇಳಲ್ಲ. ಆಗ ದಾಮಿನಿ ಅವರಿಬ್ಬರು ತಮ್ಮ ಹೆಂಡತಿಯಿಂದ ಕೋಪದಲ್ಲಿರಬೇಕು. ಆದ್ರೂ ದಾಮಿನಿ ತನ್ನ ಅತ್ತೆಂದರ ಜೊತೆ ಚೆನ್ನಾಗಿರ್ಬೇಕಂತ ಟ್ರೈ ಮಾಡ್ತಿರ್ತಾಳೆ. ಅದಕ್ಕೆ ಅವಳು ಅವರ ಕೈಗೆ ಮೆಹಂದಿಯನ್ನು ಹಚ್ಚುತ್ತಾಳೆ. ಇನ್ನೊಂದು ಕಡೆ ಯಾದಿ ಅಪ್ಪ ಮತ್ತು ಅವನ ತಮ್ಮ ಇಬ್ಬರು ಕುಡಿತಾ ಕೂತಿರ್ತಾರೆ. ಅದೇ ಟೈಮಲ್ಲಿ ಯಾದಿ ಮನೆಗೆ ಬರ್ತಾನೆ. ಅವನು ತನ್ನ ತಾಯಿ ಮತ್ತು ಚಿಕ್ಕಮ್ಮನ ಕೈಯಲ್ಲಿ ಮೆಹಂದಿ ಇರೋದನ್ನ ನೋಡಿ ಅವರಿಗೆ ಊಟ ಮಾಡಿಸ್ತಾನೆ. ನಿನ್ನ ಹೆಂಡತಿ ದಾಮಿನಿಗೂ ಕೂಡ ಊಟ ಮಾಡಿಸು ಅಂತ ಹೇಳ್ತಾರೆ. ಇದನ್ನ ಕೇಳಿ ಯಾದಿ ಸ್ವಲ್ಪ ಭಯಪಡ್ತಾನೆ. ಏಕೆಂದ್ರೆ ಆಕೆನ ಮುಟ್ಟಿದ್ರೆ ಶಾಕ್ ಹೊಡೆಯುತ್ತೆ ಅಂತ ಅವನಿಗೆ ಗೊತ್ತಿರುತ್ತೆ. ಆದ್ರೆ ಅಲ್ಲಿ ದಾಮಿನಿ ಬಂದು ಕೂತಾಗ ಯಾದಿ ಭಯದಲ್ಲೇ ಆಕೆಗೆ ಊಟ ಮಾಡಿಸ್ತಾನೆ. ಆದ್ರೆ ಅವನಿಗೆ ಆ ಟೈಮಲ್ಲಿ ಶಾಕ್ ಹೊಡೆಯಲ್ಲ. ಇದರಿಂದ ಅವನು ಈಗ ದಾಮಿನಿ ನಾರ್ಮಲ್ ಆಗಿರ್ಬೋದು, ಈಗ ನನಗೆ ಏನಾಗಲ್ಲ ಅಂತ ಅನ್ಕೋತಾನೆ. ಇನ್ನು ರಾತ್ರಿ ಆದಾಗ ದಾಮಿನಿ ಮಂಚದ ಮೇಲೆ ಮಲ್ಕೊಂಡಿರ್ತಾಳೆ. ಯಾದಿ ಆಕೆನ ಲೈಟ್ ಆಗಿ ಟಚ್ ಮಾಡೋಕೆ ಹೋಗ್ತಾನೆ. ಆದ್ರೆ ಮತ್ತೆ ಅವನಿಗೆ ಶಾಕ್ ಹೊಡೆಯುತ್ತೆ. ಇನ್ನು ಮಾರನೇ ದಿನ ಬೆಳಗ್ಗೆ ಆದಾಗ ಯಾದಿ ದಾಮಿನಿಯಿಂದ ಭಯಪಟ್ಟು ಆಕೆಯಿಂದ ದೂರ ಇರ್ತಾನೆ. ಅದೇ ಟೈಮಲ್ಲಿ ಯಾದಿ ತಾಯಿ ಅಲ್ಲಿಗೆ ಬರ್ತಾಳೆ. ಈಕೆ ಬಂದು ಹೊಸ ಸೊಸೆಯನ್ನ ಗುಡಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಆದ್ರೆ ಯಾದಿ ಆಕೆನ ಬೈಕ್ ಮೇಲೆ ಕರ್ಕೊಂಡು ಹೋಗಲ್ಲ. ಅವನು ಒಂದು ಆಟೋ ಮಾಡಿ ಆಕೆನ ಗುಡಿಗೆ ಕರ್ಕೊಂಡು ಹೋಗ್ತಾನೆ. ಇನ್ನು ಇವರು ಗುಡಿಗೆ ಬಂದಾಗ ಇಲ್ಲಿ ಅಪೋಸಿಟ್ ಪಾರ್ಟಿ ಅವರು ಇರ್ತಾರೆ. ಇವರು ಯಾದಿನ ಗೇಲಿ ಮಾಡ್ತಿರ್ತಾರೆ. ಏಕೆಂದ್ರೆ ಯಾದಿ ಇಲ್ಲಿವರೆಗೆ ಯಾವ್ದೆಲ್ಲ ಎಲೆಕ್ಷನ್ ಅಲ್ಲಿ ನಿಂತಿದ್ದಾನೋ ಅದನ್ನೆಲ್ಲ ಸೋಲ್ತಿರ್ತಾನೆ. ಇವರು ಗೇಲಿ ಮಾಡೋದನ್ನ ನೋಡಿ ದಾಮಿನಿಗೆ ಇಷ್ಟ ಆಗಲ್ಲ. ಅದಕ್ಕೆ ಆಕೆ ತನ್ನ ಮುಖಕ್ಕೆ ಒಂದು ಬಟ್ಟೆ ಕಟ್ಟಿಕೊಂಡು ಅವರನ್ನು ಹೋಗಿ ಲೈಟ್ ಆಗಿ ಟಚ್ ಮಾಡ್ತಾಳೆ. ಇದರಿಂದ ಅವರಿಗೆ ಕರೆಂಟ್ ಶಾಕ್ ಹೊಡೆದು ಅವರು ಅಲ್ಲಿಂದ ಓಡೋಗ್ತಾರೆ. ಇದನ್ನ ನೋಡಿ ಯಾದಿಗೆ ತುಂಬಾ ಖುಷಿ ಆಗುತ್ತೆ. ಅವನು ದಾಮಿನಿನ ಇನ್ನೂ ಲೋ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಈಗಿಂದ ಯಾದಿ ಆಕೆನ ಮುಟ್ಟದೆ ಸುಮ್ಮನೆ ಕೇರ್ ಮಾಡ್ತಿರ್ತಾನೆ. ಇದು ದಾಮಿನಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಈಗಿಂದ ದಾಮಿನಿ ಯಾದಿ ಕೆಲಸಕ್ಕೂ ಅವನಿಗೆ ಹೆಲ್ಪ್ ಮಾಡ್ತಿರ್ತಾಳೆ. ಆಕೆ ಅವನ ಎಲೆಕ್ಷನ್ ಪ್ರಚಾರಕ್ಕೂ ಹೋಗ್ತಿರ್ತಾಳೆ. ಇನ್ನು ಈ ವಿಷಯ ಸರ್ಪಂಚ್ಗೆ ಗೊತ್ತಾದಾಗ ಅವನು ಈ ಸಾರಿ ಯಾದಿ ಗೆಲ್ಬಹುದು ಅಂತ ಅನ್ಕೋತಾನೆ. ಅದಕ್ಕೆ ಅವನು ತನ್ನ ಹತ್ರ ಕೆಲಸ ಮಾಡ್ತಿದ್ದ ಯಾದಿ ತಮ್ಮ ಸಪ್ತಗಿರಿನ ತನ್ನ ಹತ್ರ ಕರೀತಾನೆ. ಅವನು ಸಪ್ತಗಿರಿಗೆ ಸ್ವಲ್ಪ ದುಡ್ಡು ಕೊಟ್ಟು, ನಿನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಳಲ್ಲ, ಆಕೆ ಶ್ರೀಮಂತ ಫಂಕ್ಷನ್ ನ ತುಂಬಾ ಗ್ರ್ಯಾಂಡ್ ಆಗಿ ಮಾಡುವಂತ ಹೇಳ್ತಾನೆ. ಈಗ ಸಪ್ತಗಿರಿ ತನ್ನ ಹೆಂಡತಿಯ ಶ್ರೀಮಂತ ಫಂಕ್ಷನ್ ನ ಮಾಡ್ತಾನೆ. ಆಗ ಅಲ್ಲಿ ಅದೇ ಸರ್ಪಂಚ್ ಬರ್ತಾನೆ. ಇನ್ನು ಅದೇ ಟೈಮಲ್ಲಿ ಸಪ್ತಗಿರಿ ಹೆಂಡತಿ ಕಡೆಯವರು ಕೂಡ ಈ ಫಂಕ್ಷನ್ ಗೆ ಬರ್ತಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಸಪ್ತಗಿರಿಗೆ ನನಗೆ ಕೊಡಬೇಕಾಗಿದ್ದ ದುಡ್ಡು ಯಾವಾಗ ಕೊಡ್ತೀಯಾ ಅಂತ ಕೇಳ್ತಾನೆ. ಆಗ ಸಪ್ತಗಿರಿ ಅವನಿಗೆ ಆದಷ್ಟು ಬೇಗ ಕೊಟ್ಬಿಡ್ತೀನಿ, ಇಲ್ಲಿ ಗಲಾಟೆ ಮಾಡೋಕೆ ಹೋಗ್ಬೇಡ ಅಂತ ಹೇಳ್ತಾನೆ. ಇನ್ನು ಅದೇ ಟೈಮಲ್ಲಿ ಅಲ್ಲಿದ್ದ ಒಬ್ಬ ವ್ಯಕ್ತಿ ಸಪ್ತಗಿರಿ ಮನೆಯವರಿಗೆ, ಅಲ್ಲಿ ಕೂತಿದ್ದಾಳಲ್ಲ ಮಹಿಳೆ, ಅದು ನಿಮ್ಮ ಸೊಸೆ ಅಲ್ಲ ಅಂತ ಹೇಳ್ತಾನೆ. ಆಕ್ಚುಲಿ ಸಪ್ತಗಿರಿ ಆ ಮಹಿಳೆಯನ್ನ ಬಾಡಿಗೆಗಾಗಿ ತಂದಿರ್ತಾನೆ. ಇದನ್ನು ಕೇಳಿ ಊರವರೆಲ್ಲ ಶಾಕ್ ಆಗ್ತಾರೆ. ಅವರೆಲ್ಲ ಸೇರಿ ಸಪ್ತಗಿರಿಗೆ ಬೈತಾರೆ. ನೀನು ಆಸ್ತಿಗಾಗಿ ಇಷ್ಟು ನೀಚದ ಕೆಲಸ ಮಾಡಿದ್ದೀಯಾ ಅಂತ ಹೇಳ್ತಿರ್ತಾರೆ. ಈಗ ರಾಜಸ್ಥಾನ್ ಕಡೆಯವರು ಮತ್ತು ಸಪ್ತಗಿರಿ ನಡುವೆ ಜಗಳ ನಡೆಯೋಕೆ ಸ್ಟಾರ್ಟ್ ಆಗುತ್ತೆ. ಯಾದಿ ಸಪ್ತಗಿರಿನ ಕಾಪಾಡೋಕೆ ಅಡ್ಡ ಹೋಗ್ತಾನೆ. ಆಗ ಅವರು ಅವನನ್ನ ಕೂಡ ದೂಕೋಕೆ ಹೋಗ್ತಾರೆ. ಇದನ್ನ ನೋಡಿ ದಾಮಿನಿ ತನ್ನ ಗಂಡನ್ನ ಕಾಪಾಡಬೇಕಂತ ಅವರ ಮಧ್ಯೆ ಹೋಗ್ತಾಳೆ. ಆಗ ಒಬ್ಬ ವ್ಯಕ್ತಿಗೆ ಶಾಕ್ ಹೊಡೆಯುತ್ತೆ. ಇದರಿಂದ ಊರವರಿಗೆಲ್ಲ ಈಗ ದಾಮಿನಿಯ ನಿಜ ಸ್ವರೂಪ ಗೊತ್ತಾಗುತ್ತೆ. ಇನ್ನು ಇದೇ ಫಂಕ್ಷನ್ ಅಲ್ಲಿ ದಾಮಿನಿಗೆ ಯಾದಿ ತನಗೆ ಬರಬೇಕಾಗಿದ್ದ ಆಸ್ತಿಗಾಗಿ ಈ ಮದುವೆ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ. ಇದರಿಂದ ಆಕೆ ಯಾದಿ ಮೇಲೆ ಕೋಪ ಮಾಡ್ಕೋತಾಳೆ. ಆದ್ರೆ ತಪ್ಪು ಎರಡು ಕಡೆಯಿಂದ ಇರುತ್ತೆ. ಇಲ್ಲಿ ಯಾದಿ ದಾಮಿನಿಗೆ, ನೀನು ಕೂಡ ನಿನ್ನ ನಿಜನ ನನಗೆ ಹೇಳಿಲ್ಲ ಅಂತ ಹೇಳ್ತಾನೆ. ಮತ್ತು ನೀನು ನನ್ನ ಜೀವನದಲ್ಲಿ ಬಂದಿಲ್ಲ ಅಂದ್ರೆ ಒಬ್ಬ ಒಳ್ಳೆ ಹುಡುಗಿ ನನ್ನ ಜೀವನದಲ್ಲಿ ಬರ್ತಿತ್ತು, ನಾನು ಆಕೆ ಜೊತೆ ಮದುವೆ ಆಗಿ ತುಂಬಾ ಸಂತೋಷದಿಂದ ಇರ್ತಿದ್ದೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ದಾಮಿನಿಗೆ ತುಂಬಾ ಬೇಜಾರಾಗುತ್ತೆ. ಆಕೆ ಕೋಪದಲ್ಲಿ ತನ್ನ ಮನೆಗೆ ವಾಪಸ್ ಹೋಗ್ಬಿಡ್ತಾಳೆ. ಆದ್ರೆ ಇನ್ನೊಂದು ಕಡೆ ಯಾದಿ ಹೋಗಿ ಚಂದ್ರನ ಮೀಟ್ ಆಗ್ತಾನೆ ಮತ್ತು ಆತನಿಗೆ, ನನಗೆ ದಾಮಿನಿ ಬಿಟ್ರೆ ಇರೋಕ್ಕಾಗಲ್ಲ, ನಾನು ಕೋಪದಲ್ಲಿ ಒಂದು ಮಾತು ಬೈದಿದ್ದಕ್ಕೆ ಆಕೆ ಮನೆ ಬಿಟ್ಟು ಹೋದ್ಲು, ಈಗ ವಾಪಸ್ ಬರೋಕೆ ಆಗ್ತಿಲ್ಲ ಆಕೆಗೆ, ನನ್ನ ಕ್ಷಮಿಸಿ ವಾಪಸ್ ಬರ್ಬೋದಲ್ಲ ಅಂತ ಹೇಳ್ತಾನೆ. ಇದನ್ನು ಕೇಳಿ ಚಂದ್ರ ಯಾದಿಗೆ, ಹುಡುಗಿಯರಂದ್ರೆ ಹಾಗೆ, ಅವರು ತಮ್ಮ ತಪ್ಪನ್ನಿಟ್ಕೊಂಡು ಗಂಡಸರ ಮೇಲೆ ಹಾಕ್ತಾರೆ ಅಂತ ಹೇಳ್ತಾನೆ. ಆಗ ಯಾದಿ ಚಂದ್ರಗೆ, ಅಷ್ಟಕ್ಕೂ ದಾಮಿನಿಗೆ ಆ ಪ್ರಾಬ್ಲಮ್ ಹೇಗೆ ಬಂತು ಅಂತ ಕೇಳ್ತಾನೆ. ಇದನ್ನು ಕೇಳಿ ಚಂದ್ರ ಈಗ ಫ್ಲಾಶ್ ಬ್ಯಾಕ್ ನ ಹೇಳ್ತಾನೆ. ದಾಮಿನಿ ತಾಯಿ ಪ್ರೆಗ್ನೆಂಟ್ ಆಗಿದ್ದಾಗ ಚಂದ್ರ ಆಕೆನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿರ್ತಾನೆ. ಆದ್ರೆ ದಾರಿಯಲ್ಲಿ ಆಕೆಗೆ ಪೇನ್ ತುಂಬಾ ಕಾಣಿಸಿಕೊಳ್ಳುತ್ತೆ. ಚಂದ್ರ ಒಬ್ಬನಿದ್ದರಿಂದ ಅವನು ಹೆಲ್ಪ್ ತರೋಕೆ ಪಕ್ಕದಲ್ಲಿದ್ದ ಒಂದು ಹಳ್ಳಿಗೆ ಹೋಗ್ತಾನೆ. ಆದ್ರೆ ಅವನು ದಾಮಿನಿ ತಾಯಿನ ಒಂದು ಮರದ ಕೆಳಗೆ ಇಟ್ಟು ನಾನು ಬರ್ತೀನಿ ಅಂತ ಹೇಳಿ ಹೋಗಿರ್ತಾನೆ. ಇವನು ಈಗ ಜನರನ್ನ ಕರ್ಕೊಂಡು ಬರ್ತಿದ್ದಾಗ ಅದೇ ಟೈಮಲ್ಲಿ ಜೋರಾದ ಸಿಡಿಲು ಬಡಿಯುತ್ತೆ. ಆ ಸಿಡಿಲು ದಾಮಿನಿ ತಾಯಿ ಕೂತಿದ್ದ ಅದೇ ಮರಕ್ಕೆ ಬಡಿಯುತ್ತೆ. ಆ ಸಿಡಿಲು ಬಡಿದ ಫೋರ್ಸ್ಗೆ ದಾಮಿನಿ ತಾಯಿ ಮತ್ತು ಹೋಟೆಲಿದ್ದ ದಾಮಿನಿಗೆ ಕರೆಂಟ್ ಶಾಕ್ ಹೊಡೆದಂಗೆ ಆಗುತ್ತೆ. ಈಗ ಊರವರೆಲ್ಲ ಸೇರಿ ಇವರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಈಗ ಡಾಕ್ಟರ್ ತುಂಬಾ ಕಷ್ಟಪಟ್ಟು ಚಂದ್ರ ಹೆಂಡತಿಗೆ ಡೆಲಿವರಿ ಮಾಡ್ತಾರೆ. ಆದ್ರೆ ಆಕೆ ಹುಟ್ಟಿದಾಗ ಆಕೆಯಿಂದ ಕರೆಂಟ್ ಪಾಸ್ ಆಗ್ತಿರುತ್ತೆ. ಡೆಲಿವರಿ ಆದ್ಮೇಲೆ ಡಾಕ್ಟರ್ ಚಂದ್ರನ ಕರೆದು, ನಿಮ್ಮ ಮಗಳಿಗೆ ಒಂದು ರೇರ್ ಕಂಡೀಷನ್ ಇದೆ, ಆಕೆನ ಯಾರಾದ್ರೂ ಟಚ್ ಮಾಡಿದ್ರೆ ಅವರಿಗೆ ಕರೆಂಟ್ ಶಾಕ್ ಹೊಡೆಯುತ್ತೆ ಅಂತ ಹೇಳ್ತಾಳೆ. ಇನ್ನು ಹಾಸ್ಪಿಟಲ್ ಇದ್ದ ನರ್ಸ್ಗಳೆಲ್ಲ ಆಕೆನ ಮುಟ್ಟಕ್ಕೆ ಭಯಪಡ್ತಿರ್ತಾರೆ. ಆದ್ರೆ ದಾಮಿನಿ ತಾಯಿ ಮಾತ್ರ ಆಕೆನ ಈಸಿಯಾಗಿ ಎತ್ಕೊಂಡು ಹಾಲು ಕುಡಿಸ್ತಿರ್ತಾಳೆ.
ಅಂದ್ರೆ ದಾಮಿನಿ ಕರೆಂಟ್ ಶಾಕ್ ಹೊಡೆಯೋದು ಆಕೆ ಮೂಡ್ಗೆ ಲಿಂಕ್ ಆಗಿರುತ್ತೆ. ಆಕೆ ನಾರ್ಮಲ್ ಕಂಡೀಷನ್ ಇದ್ರೆ ಯಾರಿಗೂ ಶಾಕ್ ಹೊಡೆಯಲ್ಲ. ಆದ್ರೆ ಆಕೆ ಹೈಪರ್ ಟೆನ್ಷನ್ ಅಥವಾ ಎಕ್ಸೈಟ್ಮೆಂಟ್ ನಲ್ಲಿ ಜಾಸ್ತಿ ಇದ್ದಾಗ ಜನರಿಗೆ ಕರೆಂಟ್ ಶಾಕ್ ಹೊಡಿತಿರುತ್ತೆ. ಇನ್ನು ಈಗ ಸ್ವಲ್ಪ ದಿನ ಟೈಮ್ ಕಳೆಯುತ್ತೆ. ಚಂದ್ರ ಕೂಡ ದಾಮಿನಿನ ಟಚ್ ಮಾಡೋಕೆ ಭಯ ಪಡ್ತಿರ್ತಾನೆ. ಆಗ ದಾಮಿನಿ ತಾಯಿ ಆಕೆನ ಟಚ್ ಮಾಡಿ ಅವನಿಗೆ ಕೊಡ್ತಾಳೆ. ಆಗ ಅವನಿಗೆ ಕರೆಂಟ್ ಶಾಕ್ ಹೊಡೆಯಲ್ಲ. ಹೀಗಿದ್ದಾಗ ಸ್ವಲ್ಪ ದಿನ ಆದ್ಮೇಲೆ ದಾಮಿನಿ ತಾಯಿ ತೀರೋಗ್ತಾಳೆ. ಇದರಿಂದ ದಾಮನಿಗೆ ತುಂಬಾ ಬೇಜಾರಾಗುತ್ತೆ. ಇನ್ನು ಇದಾಗಿ ಸ್ವಲ್ಪ ದಿನ ಆದ್ಮೇಲೆ ಊರಲ್ಲಿ ಮಕ್ಕಳ ಕಳ್ಳರು ಬಂದಿರ್ತಾರೆ. ಇವರು ದಾಮಿನಿನ ಹಿಡಿಯೋಕೆ ಹೋದಾಗ ಅವರಿಗೆ ಕರೆಂಟ್ ಶಾಕ್ ಹೊಡೆದು ಅಲ್ಲಿಂದ ಅವರು ಓಡೋಗ್ತಾರೆ. ಈಗ ಸ್ಟೋರಿ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇದೆಲ್ಲ ಸ್ಟೋರಿ ಚಂದ್ರ ಯಾದಿಗೆ ಹೇಳ್ತಿರ್ತಾನೆ. ಇದನ್ನ ಕೇಳಿ ಯಾದಿಗೂ ತುಂಬಾ ಬೇಜಾರಾಗುತ್ತೆ. ಈಗ ಸೀನಿಲಿಂದ ಸಪ್ತಗಿರಿ ಕಡೆ ಶಿಫ್ಟ್ ಆಗುತ್ತೆ. ಈತನಿಗೆ ಅದೇ ಸರ್ಪಂಚ್ ಇದೆಲ್ಲ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅವನು ಹೋಗಿ ಸರ್ಪಂಚ್ ಹತ್ರ ಜಗಳ ಮಾಡ್ತಾನೆ. ನೀನೇ ನನಗೆ ಐಡಿಯಾ ಕೊಟ್ಟಿದ್ದೆ. ಆಕ್ಚುಲಿ ಬಾಡಿಗೆಗೆ ಹೆಂಡತಿನ ತಗೊಂಡು ಬಂದು ಆಸ್ತಿನೆಲ್ಲ ಹೊಡ್ಕೋ ಅಂತ ಇದೇ ಸರ್ಪಂಚ್ ಅವನಿಗೆ ಐಡಿಯಾ ಕೊಟ್ಟಿರ್ತಾನೆ. ಆದ್ರೆ ಫಂಕ್ಷನ್ ಗೆ ಬಂದಾಗ ಅವನೇ ಅದನ್ನ ಹೊರಗೆ ಹಾಕಿರ್ತಾನೆ. ಇದನ್ನ ಕೇಳಿ ಅವನು ಸರ್ಪಂಚ್ ಹತ್ರ ಜಗಳ ಮಾಡ್ತಾನೆ. ಆದ್ರೆ ಸರ್ಪಂಚ್ ಕಡೆಯವರು ಅವನನ್ನ ಹೊಡೆದು ಅಲ್ಲಿ ಕಟ್ ಹಾಕ್ತಾರೆ. ಈಗ ಈ ವಿಷಯ ಸಪ್ತಗಿರಿ ತಾಯಿಗೆ ಗೊತ್ತಾದಾಗ ಆಕೆ ಯಾದಿಗೆ ಫೋನ್ ಮಾಡಿ ಇದೇ ವಿಷಯನ ಹೇಳ್ತಾಳೆ. ಇದನ್ನ ಕೇಳಿ ಯಾದಿ ತಕ್ಷಣ ಸರ್ಪಂಚ್ ಹತ್ರ ಹೋಗ್ತಾನೆ ಮತ್ತು ಅವರ ಕಡೆಯವರನ್ನ ಹೊಡೆದು ಸಪ್ತಗಿರಿನ ಬಿಡಿಸ್ಕೊಂಡು ಬರ್ತಾನೆ. ಇನ್ನು ಮನೆಗೆ ಬಂದಾಗ ಇವರೆಲ್ಲ ಈಗ ಒಂದಾಗ್ತಾರೆ. ಸಪ್ತಗಿರಿ ತಂದೆಗೆ ಕೂಡ ತನ್ನ ತಪ್ಪಿನ ಅರಿವಾಗಿರುತ್ತೆ. ಅವನು ಯಾದಿಗೆ ಸಾರಿ ಕೇಳ್ತಾನೆ. ನಾವೆಲ್ಲ ಈಗ ಒಂದಾಗಿರೋಣ ಅಂತ ಹೇಳ್ತಾನೆ. ಆಗ ಸಪ್ತಗಿರಿ ತಾಯಿ ಯಾದಿಗೆ, ನೀನು ಮನೆಗಾಗಿ ಇಷ್ಟೆಲ್ಲ ಮಾಡ್ತೀಯಾ, ನಿನ್ನ ಹೆಂಡತಿ ಪರಿಸ್ಥಿತಿ ಏನು, ಆಕೆನ ಹೋಗಿ ನಾವೆಲ್ಲ ಕರ್ಕೊಂಡು ಬರೋಣ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಈಗ ಮನೆಯವರೆಲ್ಲ ಒಂದಾಗಿ ಆಕೆನ ಕರ್ಕೊಂಡು ಬರೋಕೆ ಆಕೆ ಊರಿಗೆ ಹೋಗ್ತಾರೆ. ಈಗ ಸೀನಿಲಿಂದ ಮಲ್ಲಿ ಕಡೆ ಶಿಫ್ಟ್ ಆಗುತ್ತೆ. ಈಕೆ ಪ್ರೆಗ್ನೆಂಟ್ ಆಗಿರ್ತಾಳಲ್ಲ, ಈಕೆ ಡೆಲಿವರಿ ಡೇಟ್ ಬಂದಿರುತ್ತೆ. ಆದ್ರೆ ಈಕೆಗೆ ಡೆಲಿವರಿ ಆದಾಗ ಆಕೆ ಮಗು ಸತ್ತೋಗಿರುತ್ತೆ. ಇದನ್ನ ನೋಡಿ ಮನೆಯವರೆಲ್ಲ ತುಂಬಾ ಬೇಜಾರಾಗ್ತಾರೆ. ಇನ್ನು ಅದೇ ಟೈಮಲ್ಲಿ ಅಲ್ಲಿ ದಾಮಿನಿ ಬರ್ತಾಳೆ. ಈಕೆ ಬಂದು ಆ ಮಗುನ ಲೈಟ್ ಆಗಿ ಟಚ್ ಮಾಡ್ತಾಳೆ. ಆಗ ಅಚಾನಕ್ ಆಗಿ ಆ ಮಗು ಜೀವಂತವಾಗುತ್ತೆ. ಇದನ್ನ ನೋಡಿ ಮಲ್ಲೆ ತಾಯಿ ತುಂಬಾ ಖುಷಿ ಆಗ್ತಾಳೆ. ಆಕೆ ದಾಮಿನಿಗೆ ಸಾರಿ ಕೇಳ್ತಾಳೆ. ನಾನು ಲೈಫ್ ಪೂರ್ತಿ ನಿನ್ನ ಬೈಕೊಂಡೇ ತಿರುಗಾಡ್ತಿದ್ದೆ, ಆದ್ರೆ ನಿನ್ನಿಂದಾಗಿ ಈಗ ನನ್ನ ಮೊಮ್ಮಗ ಬದುಕೊಂಡಿದ್ದಾನೆ ಅಂತ ಹೇಳ್ತಾಳೆ. ಇನ್ನು ಊರವರೆಲ್ಲ ಇದನ್ನ ಕೇಳಿ ತುಂಬಾ ಖುಷಿ ಆಗ್ತಾರೆ. ಅವರು ಬಂದು ದಾಮಿನಿಗೆ ಸಾರಿ ಕೇಳ್ತಾರೆ. ಏಕೆಂದ್ರೆ ಇಂಡೈರೆಕ್ಟ್ಲಿ ತುಂಬಾ ಸಲ ಅವರಿಗೆ ದಾಮಿನಿ ಕಡೆಯಿಂದ ಹೆಲ್ಪ್ ಆಗಿರುತ್ತೆ. ಇನ್ನು ಈಗ ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಯಾದಿ ಬರ್ತಾನೆ. ಈತ ಬಂದು ದಾಮಿನಿಗೆ ಸಾರಿ ಕೇಳ್ತಾನೆ. ನನಗೆ ನಿನ್ನ ವ್ಯಾಲ್ಯೂ ಅರ್ಥವಾಗ್ಲಿಲ್ಲ, ಆದ್ರೆ ಈಗ ನಿನ್ನ ವ್ಯಾಲ್ಯೂ ನನಗೆ ಗೊತ್ತಾಗಿದೆ, ದಯವಿಟ್ಟು ಮನೆಗೆ ಬಾ ಅಂತ ಹೇಳ್ತಾನೆ. ಮತ್ತು ಆಕೆಗೆ ಒಂದು ಎಕ್ಸಾಂಪಲ್ ಕೊಡ್ತಾನೆ. ನೀನು ಒಂದು ಚಂದ್ರ ಇದ್ದಂಗೆ. ಚಂದ್ರನ ಎಲ್ಲರೂ ಇಷ್ಟಪಡ್ತಾರೆ, ಅದನ್ನ ಮುಟ್ಬೇಕಂತ ಎಲ್ಲರೂ ಟ್ರೈ ಮಾಡ್ತಾರೆ, ಆದ್ರೆ ಅದನ್ನ ಮುಟ್ಟೋಕೆ ಯಾರಿಂದಲೂ ಆಗಲ್ಲ. ಅದೇ ರೀತಿ ನೀನು ಕೂಡ ಚಂದ್ರ ಇದ್ದಂಗೆ. ನೀನು ನನ್ನ ಹತ್ರ ಇರ್ತೀಯ, ಆದ್ರೆ ನಾನು ಇನ್ನ ಮುಟ್ಟೋಕ್ಕಾಗಲ್ಲ. ಚಂದ್ರ ಹೇಗೆ ಮೋಡದಲ್ಲಿ ಮುಚ್ಚಾಕೊಂಡಾಗ ಅವನ ವ್ಯಾಲ್ಯೂ ನಮಗೆ ಗೊತ್ತಾಗುತ್ತೋ, ಅದೇ ರೀತಿ ನೀನು ನನ್ನಿಂದ ದೂರ ಆದಾಗ ನನಗೆ ನಿನ್ನ ವ್ಯಾಲ್ಯೂ ಗೊತ್ತಾಯ್ತು ಅಂತ ಹೇಳ್ತಾನೆ. ಇದನ್ನ ಕೇಳಿ ದಾಮಿನಿ ತುಂಬಾ ಎಮೋಷನಲ್ ಆಗ್ತಾಳೆ. ಆಕೆ ಹೋಗಿ ಯಾದಿನ ಹಗ್ ಮಾಡ್ಕೊತಾಳೆ. ಆದ್ರೆ ಇಲ್ಲಿ ಯಾದಿಗೆ ಶಾಕ್ ಹೊಡೆಯಲ್ಲ. ಯಾಕಂದ್ರೆ ದಾಮಿನಿ ಯಾದಿಯಲ್ಲಿ ತನ್ನ ತಾಯಿನ ನೋಡಿರ್ತಾಳೆ. ಆಕೆಗೆ ತನ್ನ ತಾಯಿ ಜೊತೆ ಇದ್ದಾಗ ಹೇಗೆ ಫೀಲ್ ಆಗ್ತಿತ್ತೋ ಅದೇ ರೀತಿ ಈಗ ಆಕೆಗೆ ಫೀಲ್ ಆಗ್ತಿರುತ್ತೆ. ಅದಕ್ಕೆ ಆಕೆಯಿಂದ ಕರೆಂಟ್ ಪಾಸ್ ಆಗ್ತಿರಲ್ಲ. ಈಗ ದಾಮಿನಿ ಹೋಗಿ ತನ್ನ ಅತ್ತೆನ ಕೂಡ ಹಗ್ ಮಾಡ್ಕೊತಾಳೆ. ಆದ್ರೆ ಆಕೆಗೂ ಕೂಡ ಶಾಕ್ ಹೊಡೆಯಲ್ಲ. ಈಗ ಇವರೆಲ್ಲ ದಾಮಿನಿನ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ. ಈಗ ಸೀನಿಲಿಂದ 1 ವರ್ಷದ ನಂತರ ಶಿಫ್ಟ್ ಆಗುತ್ತೆ. ಇಲ್ಲಿ ದಾಮಿನಿಗೆ ಒಂದು ಮಗು ಹುಟ್ಟಿರುತ್ತೆ. ಆ ಮಗುನ ನೋಡಿ ಡಾಕ್ಟರ್ಸ್ ಎಲ್ಲ ಶಾಕ್ ಆಗ್ತಾರೆ. ಯಾಕಂದ್ರೆ ಆ ಮಗುನಿಂದ ಕೂಡ ಇವರಿಗೆ ಶಾಕ್ ಹೊಡಿತಿರುತ್ತೆ. ಸೊ ಇದೇ ಸೀನ್ ಒಂದಿಗೆ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.